ನಮಸ್ಕಾರ ಸ್ನೇಹಿತರೆ, ಈಶ್ವರ್ ಝೋನ್ಗೆ ಸ್ವಾಗತ. ಇವತ್ತು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೀನಿ. ಇನ್ಮೇಲೆ ಯಾರ್ಯಾರು ಸೈಟ್ ಪರ್ಚೇಸ್ ಮಾಡಿ ಖಾಲಿ ಜಾಗ ಬಿಟ್ಟಿದ್ದೀರಾ ಅಂತವ್ರಿಗೆ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಖಾಲಿ ಜಾಗಗಳನ್ನ ಬಿಡೋ ಹಾಗಿಲ್ಲ, ಮನೆಗಳನ್ನ ಕಟ್ಟಲೇಬೇಕು ಅನ್ನೋ ರೂಲ್ಸ್ ನ ತರ್ತಾ ಇದ್ದಾರೆ. ಅದು ನಿಮ್ಗೆ ಇನ್ನ ಕೇವಲ 5 ವರ್ಷ ಮಾತ್ರ ಟೈಮ್ ಕೊಡ್ತಾ ಇದ್ದಾರೆ. ಅದು ಸರ್ಕಾರದಿಂದ ನೀವು ಪರ್ಚೇಸ್ ಮಾಡಿದ್ರು ಆಗುತ್ತೆ, ಅಥವಾ ಪ್ರೈವೇಟ್ ಇಂದ ಪರ್ಚೇಸ್ ಮಾಡಿದ್ರು ಆಗುತ್ತೆ, ಅಥವಾ ಯಾವ್ದಾದ್ರು ಸಂಘ ಸಂಸ್ಥೆಯಿಂದ ಬಂದಿರೋ ಕೂಡ ನೀವು ಖಾಲಿ ಜಾಗವನ್ನ ಬಿಡುವಂತಿಲ್ಲ. ಇದು ವ್ಯಾಪ್ತಿ ಬಂದ್ಬಿಟ್ಟು GBA, ಗ್ರೇಟರ್ ಬೆಂಗಳೂರು ಅಥಾರಿಟಿ ಲಿಮಿಟೇಷನ್ ಅಲ್ಲಿ ಯಾವ ಬೌಂಡ್ರಿ ಬರುತ್ತೆ ಆ ಬೌಂಡ್ರಿಗೆಲ್ಲ ಈ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸ್ತಾ ಇದ್ದಾರೆ. ಕೆಲವರು ಆತಂಕ ಆಗಿದ್ದಾರೆ, ಕೆಲವರು ಖುಷಿ ಪಡ್ತಾ ಇದ್ದಾರೆ. ಕೆಲವರು ಆತಂಕ ಯಾಕೆ ಪಡ್ತಾ ಇದ್ದಾರೆ ಅಂದ್ರೆ, ತುಂಬಾ ಜನ ಇನ್ವೆಸ್ಟ್ಮೆಂಟ್ ಪ್ಲಾನ್ ಗಾಗಿ ಬೆಂಗಳೂರಲ್ಲಿ ಏನೋ ಒಂದು ಮಾಡ್ಕೋಬೇಕು ಅನ್ನೋ ಒಂದು ವಿಚಾರವಾಗಿ ಸೈಟ್ ಅಥವಾ ಮನೆನೋ ಅಥವಾ ಏನೋ ಒಂದು ಕನ್ಸ್ಟ್ರಕ್ಷನ್ ಏನೋ ಮಾಡ್ಕೋಬೇಕು ಅನ್ನೋ ವಿಚಾರಕ್ಕೆ ಒಂದು ಜಾಗನ ಪರ್ಚೇಸ್ ಮಾಡಿರ್ತಾರೆ. ಮನೆ ಕಟ್ಟಕ್ಕಾಗಿರಲ್ಲ ಅಥವಾ ಇನ್ಯಾವುದೋ ಪ್ರಾಬ್ಲಮ್ ಆಗಿರುತ್ತೆ. ಸೊ ಆದ್ರೆ ಇದು ಯಾವುದನ್ನು ಸರ್ಕಾರ ಕೇಳ್ತಾ ಇಲ್ಲ. ನೀವು GBA ಲಿಮಿಟೇಷನ್ ಅಲ್ಲಿ ಇದ್ರೆ ನಿಮ್ಮ ಸೈಟ್ ಅಂತೂ ಖಾಲಿ ಇರುವಂಗಿಲ್ಲ. ನೀವು ಖರೀದಿ ಮಾಡಿರೋ ಸೈಟ್ ನ ಸರ್ಕಾರ ದುಡ್ಡು ಕೊಟ್ಟು ವಾಪಸ್ ತಗೋಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದಾರೆ. ಇದರಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ನೀವ್ ಏನೇನ್ ಮಾಡ್ಬೇಕು ಅಂದ್ರೆ, ಮೊದಲನೇದಾಗಿ ನಿಮ್ಮ ಸೈಟ್ ನ ಕ್ಲೀನ್ ಆಗಿ ಇಟ್ಕೋಬೇಕು. ಈ ಅನೌನ್ಸ್ಮೆಂಟ್ ಏನಿಗೆ ಮಾಡ್ತಾ ಇದ್ದಾರೆ ಅಂದ್ರೆ, GBA ಲಿಮಿಟೇಷನ್ ಅಲ್ಲಿ ಬಹಳಷ್ಟು ತ್ಯಾಜ್ಯದ ವಸ್ತುಗಳು ಜೊತೆಗೆ ವೇಸ್ಟೇಜ್ ಗಳನ್ನ ಖಾಲಿ ಸೈಟ್ ಇರುವ ಕಡೆ ಹಾಕ್ಬಿಟ್ಟು ಪೊಲ್ಯೂಷನ್ ಮಾಡ್ತಾ ಇದ್ರು. ಹಾಗಾಗಿ ಸರ್ಕಾರ ಇದನ್ನೆಲ್ಲ ಗಮನ ಹರಿಸಿ ಅಂತ ಖಾಲಿ ಜಾಗಗಳಲ್ಲಿ ಏನೇನು ಇದ್ ಮಾಡಿರ್ತಾರೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಮೇಂಟೈನ್ ಮಾಡ್ಬೇಕು ಅನ್ನೋ ವಿಚಾರವಾಗಿ ಪ್ರಥಮ ಬಾರಿಗೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನ 5 ವರ್ಷದಲ್ಲಿ ನೀವು ಒಂದು ಚಿಕ್ಕದಾದ್ರೂ ಮನೆ ಕಟ್ಕೋಬೇಕಾಗತ್ತೆ, ಅಥವಾ ಇಲ್ಲ ನನ್ನ ಮನೆ ಕಟ್ಟಕ್ ಆಗೋದಿಲ್ಲ ಅಂತಂದ್ರೆ ಡಬಲ್ ಟ್ಯಾಕ್ಸ್ ಬಿಡೋ ಚಾನ್ಸಸ್ ಇರುತ್ತೆ. ಆ ಡಬಲ್ ಟ್ಯಾಕ್ಸ್ ನ ತಪ್ಪಿಸ್ಕೋಬೇಕು ಅಂದ್ರೆ ನೀವು ನಿಮ್ಮ ಸೈಟ್ ಜಾಗವನ್ನು ಕ್ಲೀನ್ ಆಗಿ ಇಟ್ಕೋಬೇಕು, ಮತ್ತೆ ಸ್ವಚ್ಛತೆಯಿಂದ ಕಾಪಾಡಬೇಕು. ತ್ಯಾಜ್ಯದ ವಸ್ತುಗಳನ್ನ ಯಾವುದೇ ಕಾರಣಕ್ಕಾಗ್ಲಿ, ಯಾವುದೇ ಕಸ ಕಡ್ಡಿಗಳು ಕೂಡ ನಿಮ್ಮ ಸೈಟ್ ಗಳಲ್ಲಿ, ನಿಮ್ಮ ಪ್ಲಾಟ್ ಗಳಲ್ಲಿ ಇರಬಾರ್ದು ಅನ್ನೋದೇ ಮೇನ್ ಅಜೆಂಡಾ ಆಗಿಟ್ಕೊಂಡು ಕ್ಲೀನೆಸ್ಟ್ ಸಿಟಿ ಮಾಡಬೇಕು ಅನ್ನೋ ಉದ್ದೇಶ ಮಾಡ್ತಾ ಇದ್ದಾರೆ. ನಿಮ್ಮ ಯಾವುದೇ ಸ್ನೇಹಿತರು ಅಥವಾ ರಿಲೇಟಿವ್ಸ್ ಅಥವಾ ಯಾರಾದ್ರೂ ನಿಮ್ಗೆ ಗೊತ್ತಿರೋರು ಬೆಂಗಳೂರಿನಲ್ಲಿ ಸೈಟ್ ಪರ್ಚೇಸ್ ಮಾಡಿದ್ರೆ ಅಥವಾ ಪರ್ಚೇಸ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಈ ಮೆಸೇಜ್ ನ ಅವ್ರಿಗೆ ಫಾರ್ವರ್ಡ್ ಮಾಡಿ. ಅವರು ಸ್ವಲ್ಪ ಜಾಗೃತರಾಗಿ ಇಮಿಡಿಯೇಟ್ ಆಗಿ ಏನ್ ಸ್ಟೆಪ್ಸ್ ತಗೋಬೇಕು ತಗೊಂಡು ಅವ್ರಿಗೆ ಸೈಟ್ ನ ಅವ್ರು ಉಳಿಸ್ಕೊಳ್ಳಿ. ಗಾಬರಿ ಪಡೋದಂತದ್ದು ಏನು ಇರಲ್ಲ. ಏನೋ ಇಮಿಡಿಯೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಏನೋ ಆಗೋಗುತ್ತೆ ನಾಳೆ ದಿನಾನೇ ಅಂತ. ಸೊ ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ನಿಮ್ ಪ್ಯಾನಿಕ್ ಆಗೋದ ಅವಶ್ಯಕತೆ ಇಲ್ಲ. ನಿಮ್ಮ ಜಾಗಗಳನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದನ್ನ ನೋಡ್ಕೊಳ್ಳಿ. ಸೊ ಸುಮ್ನೆ ಸುಮ್ಮನೆ ಕಷ್ಟಪಟ್ಟು ಖರೀದಿ ಮಾಡಿರೋದನ್ನ ಮತ್ತೆ ನೀವು ಸರ್ಕಾರಕ್ಕೆ ಕೊಡೋ ರೀತಿ ಮಾಡ್ಕೋಬೇಡಿ. ಸರ್ಕಾರ ನಿಮ್ಮ ಹತ್ರ ಏನು ಉಚಿತವಾಗಿ ಇಸ್ಕೊಳ್ಳಲ್ಲ. ನೀವೇನು ಪರ್ಚೇಸ್ ಮಾಡಿರ್ತೀರಾ ಅಮೌಂಟ್ನೇ ನಿಮ್ಗೆ ಗೌರ್ಮೆಂಟ್ ರೇಟೆಡ್ ಅಮೌಂಟ್ ನ ಅಕಸ್ಮಾತ್ ನೀವು ಸರ್ಕಾರದಿಂದ ಪಡೆದ ಹಣದ ಜೊತೆಗೆ ಇಲ್ಲಿವರೆಗೂ ಬಡ್ಡಿ ಕಟ್ಟಿರೋ ಹಣ ಜೊತೆಗೆ ನಿಮ್ಗೆ ರಿಟರ್ನ್ ಮಾಡುತ್ತೆ. ಸೊ ಹಾಗಾಗಿ ಇದು ಯಾವ ರೀತಿ ಎಲ್ಲಿಗೆ ಹೋಗುತ್ತೆ, ಯಾವ ರೀತಿ ಮುಟ್ಟುತ್ತೆ ಅಂತ ಹೇಳಕ್ಕಾಗಲ್ಲ. ಹೇಳೋದು ಸುಲಭ, ಮಾಡೋದು ಬಹಳ ಕಷ್ಟ ಇದೆ. ಸರ್ಕಾರ ಆಗು ಹೋಗುಗಳ ವಿಚಾರಗಳನ್ನ ಬಹಳ ಗಮನವಿಟ್ಟು ನೋಡ್ಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ತುಂಬಾ ಕಡಿಮೆ ದರದಲ್ಲಿ ಬಡ್ಡಿಗಳನ್ನ ನಿಮ್ಗಳಿಗೆ ಸಾಲಗಳನ್ನ ಕೊಡಿಸ್ತಾ ಇದೀವಿ, ನೀವು ಮನೆಗಳನ್ನ ಕಟ್ಕೊಳ್ಳಿ ಅಂತ. ಹಾಗಾಗಿ ಯಾವ ಬ್ಯಾಂಕಿನಲ್ಲಿ ಕಡಿಮೆ ದರದಲ್ಲಿ ಸಾಲ ಕೊಡ್ತಾ ಇದೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಮುಂದಿನ ಬಾರಿ ನಾನು ತಿಳಿಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗ್ಬೇಡಿ, ಹೆದರ್ಕೋಬೇಡಿ.